ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನು ದಿವ್ಯಾ ರಾಜಶೇಖರ್. ಇವತ್ತಿನ ವಿಡಿಯೋನಲ್ಲಿ ನಾವು ಕಾರ್ಡ್ಬೋರ್ಡ್ ಯೂಸ್ ಮಾಡಿಕೊಂಡು ಜ್ವಾಲಾಜಿ ಅಂತ ಒನ್ ಆಫ್ ದ ಶಕ್ತಿಪೀಠ ಟೆಂಪಲ್ನ ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಸಿಗುವಂತ ಈ ವೇಸ್ಟ್ ಕಾರ್ಡ್ಬೋರ್ಡ್ ಶೀಟ್ನ ಇಟ್ಕೊಂಡು ನಾನಿಲ್ಲಿ ದಸರಾ ಗೊಂಬೆಗೆ ಶಕ್ತಿಪೀಠಗಳನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಶಕ್ತಿಪೀಠ ಬಂದು ಚಾಮುಂಡಿ ಬೆಟ್ಟ. ಅದು ಹಿಂದಿನ ವಿಡಿಯೋನಲ್ಲಿ ಇದೆ. ಅದರ ಲಿಂಕ್ ನಿಮ್ಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ, ನೀವು ಕ್ಲಿಕ್ ಮಾಡಿ ಅದನ್ನ ನೋಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಅದರ ಲಿಂಕ್ನ ಹಾಕಿರ್ತೀನಿ. ಇದು ಜ್ವಾಲಾಜಿ ಅನ್ನೋದು ಒಂದು ಶಕ್ತಿಪೀಠ, ಪವರ್ಫುಲ್ ಶಕ್ತಿಪೀಠ ಅಂತ ಹೇಳ್ತಾರೆ. ಇದನ್ನ ಹಿಮಾಚಲ ಪ್ರದೇಶದಲ್ಲಿ ಇದು ಲೊಕೇಟ್ ಆಗಿದೆ, ಒಂದು ಖಂಗ್ರಾ ಅಂತ ಒಂದು ಡಿಸ್ಟ್ರಿಕ್ಟ್ ಅಥವಾ ಒಂದು ಗ್ರಾಮದಲ್ಲಿ. ಈ ಜಾಗದ ಅಥವಾ ಹಳ್ಳಿಯ ಹೆಸರು ಕೂಡ ಜ್ವಾಲಾಮುಖಿ ಅಂತ ಹೇಳ್ತಾರೆ. 51 ಶಕ್ತಿಪೀಠದಲ್ಲಿ ದೇವಿಯ ನಾಲ್ಗೆ ಅಥವಾ ಟಂಗ್ ಅಂತ ಏನ್ ಹೇಳ್ತಾರೆ, ಶಕ್ತಿ ನಾಲ್ಗೆನ ಲಾರ್ಡ್ ಶಿವ ತಾಂಡವ ಮಾಡಿದಾಗ, ಭೈರವ ರೂಪದಲ್ಲಿ ತಾಂಡವ ಮಾಡಿದಾಗ ಸತಿಯ ನಾಲ್ಗೆ ಇಲ್ಲಿ ಬಿದ್ದಿರೋದ್ರಿಂದ ಇದನ್ನ ಜ್ವಾಲಾಜಿ ಅಂತ ಹೇಳ್ತಾರೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಟರ್ನಲ್ ಫ್ಲೇಮ್. ನಾನು ಕೇಳಿರೋ ಪ್ರಕಾರ ಅಲ್ಲಿ ಒಂದು ನೀರಿಗೂ ಬೆಂಕಿ ಹತ್ಕೊಳ್ಳುತ್ತೆ, ಹಾಲ್ಗೂ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ದೇವಿ ಕೋಪ ಅಷ್ಟಿರುತ್ತೆ. ಅದು ತಣ್ಣಗಾದಾಗ ಏನೋ ಆ ಬೆಂಕಿ ಇರಲ್ಲ ಅಂತ. ಅಲ್ಲಿ 3 ಬಾವಿ ಇದೆ ಅಂತನೂ ಹೇಳ್ತಾರೆ. ಆ ಬಾವಿನಲ್ಲಿ ಕೂಡ ಬೆಂಕಿ ಬರುತ್ತೆ ಅಂತ ಅದನ್ನ ಸೀಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ನಮ್ಗೆ ಅಲ್ಲಿ ತೀರ್ಥ ಕೊಡೋದೇ ಕೈಗೆ ನೀರು ಅಥವಾ ತೀರ್ಥ ಹಾಲು ಹಾಕ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಅದಕ್ಕೆ ಕೊಡ್ತಾರೆ. ಅದನ್ನ ನಾವು ಹಾಗೆ ಸ್ವೀಕರಿಸ್ಬೇಕಾಗತ್ತೆ. ಇಲ್ಲಿ ನಾನು ಅದ್ರ ರೆಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಕಾರ್ಡ್ಬೋರ್ಡ್ ಶೀಟ್ ನಲ್ಲಿ ಒಂದು ಬೇಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ವಾಲ್ಸ್ ನ ಕ್ರಿಯೇಟ್ ಮಾಡಿ ಈ ಮ್ಯಾಚ್ ಬಾಕ್ಸ್ ಸೈಜ್ ನಲ್ಲಿ ಯಾವ ತರ ಇದೆಯೋ ಆ ತರ ಒಂದು ಸ್ಕ್ವೇರ್ ಬಾಕ್ಸ್ ನ ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ತರ ಒಂದು ಸ್ವಲ್ಪ ದಪ್ಪ ಇರೋವಂಥ ಕಾರ್ಡ್ಬೋರ್ಡ್ ಶೀಟ್ನ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ಒಳಗಡೆ ಒಂದು ಸಾಲಿಡ್ ಬೇಸ್ ಇರುತ್ತೆ, ಟೊಳ್ಳಾಗಲ್ಲ. ಏನಾದರೂ ಸ್ವಲ್ಪ ಮಾಯಿಸ್ಟ್ ಬಂದಾಗ, ಅದು ಒದ್ದೆ ಆದಾಗ ಏನಾದರೂ ಒಳಗಡೆ ಹೋಗುವಂಥದ್ದಾಗಲಿ ಆ ಥರ ಆಗಲ್ಲ, ನೀಟಾಗಿ ಸ್ಕ್ವೇರ್ ಶೇಪಲ್ಲೇ ಇರುತ್ತೆ ಅಂತ ನಾನು ದಪ್ಪ ಒಳಗಡೆ ಇನ್ನೇನೋ ಸ್ಟಫಿಂಗ್ ಮಾಡೋ ಬದಲು ಕಾರ್ಡ್ಬೋರ್ಡ್ ಶೀಟ್ನ ಯೂಸ್ ಮಾಡ್ತಿದ್ದೀನಿ. ಗ್ಲೂಗನ್ ಅನ್ನೋದು ತುಂಬ ಈಸಿ, ತುಂಬ ಕ್ವಿಕ್ಕಾಗಿ ಕೆಲಸ ಆಗೋಗುತ್ತೆ. ಬಟ್ ಸ್ಟಿಲ್ ನಾನು ಇದನ್ನ ಮಾಡಬೇಕಾದ್ರೆ ನನಗೇನಿಲ್ಲ ಅಂತಂದ್ರು 4 hours to 5 hours ಅಂತೂ ತಗೋತು. ನಾನು ಇದನ್ನ 2 ದಿವಸದಲ್ಲಿ ಸ್ಪ್ಲಿಟ್ ಮಾಡಿ ಕಂಪ್ಲೀಟ್ ಮಾಡಿದೆ. ಸೊ ಇಲ್ಲಿ ನೀವು ನೋಡಿದ್ರೆ ಕೆಳಗಡೆ ಬೇಸ್ ವೈಟ್ ಕಲರ್ ನಲ್ಲಿ ಕೊಟ್ಟಿದ್ದೀನಿ, 4 ವಾಲ್ಸ್ ಕೊಟ್ಟಿದ್ದೀನಿ, ಮೇಲ್ಗಡೆ ಒಂದು ರೂಫ್ ತರ ಹಾಕಿದ್ದೀನಿ. ಅದಕ್ಕೆ ಗೋಪುರಗಳಿದೆ. ನೀವಲ್ಲಿ ಸೈಡ್ ನಲ್ಲೇ ಆ ಟೆಂಪಲ್ದು ಪಿಕ್ಚರ್ ಕೂಡ ನೋಡ್ಬೋದು. ಅದಕ್ಕೆ ನಾನು ಒಂದು ರೌಂಡ್ ಬೇಸ್ ಕಟ್ ಮಾಡಿ, ನಿಮ್ಗೆ ಅಂಗಡಿನಲ್ಲಿ ಕ್ಲೇ ಸಿಗತ್ತೆ, ವೈಟ್ ಕಲರ್ ಅಲ್ಲೂ ಸಿಗತ್ತೆ ಅಥವಾ ಮಣ್ಣಿನ ಕಲರ್ ಅಲ್ಲೂ ಸಿಗತ್ತೆ. ಅದನ್ನ ತಗೊಂಡ್ಬಂದು ಕ್ಲೇನಲ್ಲಿ ನೀವು ಯಾವ್ದು ಬೇಕಾದ್ರೂ ಮೋಲ್ಡ್ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಆಕಾರವನ್ನ ಕೊಡ್ಬೋದು. ಸೊ ಇದು ನಾನು ಬಾಗ್ಲಿಗೆ ಕಟ್ ಮಾಡ್ತಿದ್ದೀನಿ. ಹನಿ ಕೋಂಬ್ ತರ ಇರೋದ್ರಿಂದ ತುಂಬಾ ಟೆಕ್ಸ್ಚರ್ ಮಾಡೋದಕ್ಕೆ ಹೋಗಿಲ್ಲ, ವೆರಿ ವೆರಿ ಸಿಂಪಲ್ ಆಗೇ ಮಾಡಿದ್ದೀನಿ ಇದನ್ನ. ಅಂಡ್ ಈ ಬಾಕ್ಸ್ ನ ನಾನು ನೀವು ನೋಟಿಸ್ ಮಾಡಿದ್ರೆ ಕೆಳಗಡೆ ಸೆಂಟರ್ ಆಫ್ ದ ಬೇಸ್ ಅಲ್ಲಿ ಇಟ್ಟಿಲ್ಲ, ಒಂದು ಕಾರ್ನರ್ ಅಲ್ಲಿ ಇಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನೀವು ನಿಜವಾದ ದೇವಸ್ಥಾನ ನೋಡಿದ್ರೆ ಟೈಲ್ಸ್ ಇದೆ, ಬ್ರೌನ್ ಅಂಡ್ ವೈಟ್ ಅಲ್ಲಿ ಚೆಕ್ಸ್ ಟೈಲ್ಸ್ ಇದೆ. ಆ ಟೈಲ್ಸ್ ನೀಟಾಗಿ ಕಾಣಿಸ್ಬೇಕು, ಆ ಫೋಟೋ ಹೇಗಿದೆಯೋ ಆ ಥರ ಸಿಮಿಲರ್ ಆಗಿ ಮಾಡೋದಕ್ಕೆ ಹೋಗಿದ್ದೀನಿ. ಇಲ್ಲಿ ನಾವು ಒಂಚೂರು ಡೀಟೇಲಿಂಗ್ ಮಾಡೋಣ. ರೂಫ್ಗೆ ನಾನು ಸೆಂಟರ್ ನಲ್ಲಿ ರೌಂಡ್ ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ ಕಟ್ ಮಾಡಿ ಒಂದು ಬೇಸ್ ಕೊಟ್ಟಿದ್ದೀನಿ. ಇದು ಗೋಪುರಕ್ಕೆ ಬೇಸು. ಅದೇ ರೀತಿ ಕಂಪ್ಲೀಟ್ 4 ಕಡೆ ಒಂದು ಸ್ಟ್ರಕ್ಚರ್ ಕೊಡೋದಕ್ಕೆ ಅದೇ ಕಾರ್ಡ್ಬೋರ್ಡ್ ಶೀಟ್ ನಲ್ಲಿ ಸ್ವಲ್ಪ ವೇವಿ ಇರೋ ಅಂಥದ್ದನ್ನ ಕಟ್ ಮಾಡಿಕೊಂಡು 4 ಕಡೆ ಇದನ್ನ ಸ್ಟಿಕ್ ಮಾಡಿದ್ದೀನಿ. ಈ ಆರ್ಕಿಟೆಕ್ಚರ್ನ ನೀವು ನೋಡಿದ್ರೆ, ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿದ್ರೆ ತುಂಬಾ ಸಿಂಪಲ್ ಎಲಿಗೆಂಟ್ ಸ್ಟ್ರಕ್ಚರ್ ಇದೆ. ಗೋಲ್ಡನ್ ಡೂಮ್ ಇದೆ ಮೇಲ್ಗಡೆ. ಇದು ಬೇರೆ ದೇವಸ್ಥಾನ ತರ ಇಲ್ಲ, ಇದ್ರದ್ದು ಒಂದ್ ಸ್ವಲ್ಪ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ.
ಸೊ ಲೆಜೆಂಡ್ ಪ್ರಕಾರ ಇದನ್ನ ಪಾಂಡವರು ನಂಬಿ ಕಟ್ಟಿರೋ ಅಂಥದ್ದು ಅಂತ ಹೇಳ್ತಾರೆ. ಅದೇ ರೀತಿ ಈ ಟೆಂಪಲ್ನ ಮುಘಲ್ ಎಂಪರರ್ ಅಕ್ಬರ್ ವಿಸಿಟ್ ಮಾಡಿ ಈ ಫ್ಲೇಮ್ ಏನಿದೆ ಅದರಲ್ಲಿ ಒಂದು ನಾಲ್ಗೆ ರೂಪದಲ್ಲಿ ಸಣ್ಣಗೊಂದು ಅಗ್ನಿ ಉರಿತಾನೇ ಇರತ್ತೆ, ಅದು ಯಾವಾಗ್ಲೂ ಉರಿತಾನೇ ಇರತ್ತಂತೆ. ಅದನ್ನ ಈ ಮೊಘಲ್ ಎಂಪರರ್ ಅಕ್ಬರ್ ಅನ್ನೋನು ಅದನ್ನ ಆರ್ಸೋದಕ್ಕೆ ಟ್ರೈ ಮಾಡದ್ನಂತೆ, ಬಟ್ ಅದು ಅವನ ಕೈಯಲ್ಲಿ ಆಗಿಲ್ಲ ಅಂತ ಕೂಡ ಹಿಸ್ಟ್ರಿನಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ. ಇಲ್ಲಿ ನವರಾತ್ರಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸಾವಿರಾರು ಭಕ್ತಾದಿಗಳು ಬಂದು ಈ ಟೆಂಪಲ್ ನ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ಸೈಂಟಿಸ್ಟ್ಗಳು ಕೂಡ ಯಾವುದರಿಂದ ಈ ಫ್ಲೇಮ್ಸ್ ಉರಿತಾ ಇದೆ, ಹೇಗೆ ಇದು 24 hours ಈ ಫ್ಲೇಮು 365 days ಉರಿತಾನೆ ಇರತ್ತೆ ಅನ್ನೋದನ್ನ ಅವರು ಪ್ರೂವ್ ಮಾಡಕ್ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ದೇ ಆಲ್ಸೋ ಸೇ ಏನಾದ್ರೂ ಒಂದು ನ್ಯಾಚುರಲ್ ಗ್ಯಾಸ್ ಆ ರೀಜನ್ ಅಲ್ಲಿ ಇದ್ದು ಅದರಿಂದ ಈ ಫ್ಲೇಮ್ ಕಂಟಿನ್ಯೂಸ್ ಆಗಿ ಉರಿತಾ ಇರಬಹುದು ಅಂತ ಒಂದು ಕೂಡ ದೇ ಹ್ಯಾವ್ ಸಮ್ ಮಿತ್, ಬಟ್ ಯಾರು ಇದನ್ನ ಪ್ರೂವ್ ಮಾಡೋದಕ್ಕಾಗಿಲ್ಲ. ಸೊ ಇಲ್ಲಿ ನಾನು ಒಂದು ಲೈಟ್ ಸ್ಕಿನ್ ಟೋನ್ ನ ತಗೊಂಡು ಕಂಪ್ಲೀಟ್ ದೇವಸ್ಥಾನದ ಸ್ಟ್ರಕ್ಚರ್ ಏನ್ ಮಾಡಿದೀನಿ ಆ ವಾಲ್ಸ್ ಮೇಲೆ, ರೂಫ್ ಮೇಲೆ ಒಂದು ಕೋಟ್ ನಾನು ಹಾಕಿದ್ದೀನಿ. ಇದ್ರ ಮೇಲೆ ಒಂಚೂರು ಒಂದು ಪಿಂಕ್ ಟಚ್, ವೆರಿ ಲೈಟ್ ಪಿಂಕ್ ಟಚ್ ಕೊಡ್ತಾ ಇದ್ದೀನಿ. ಅದನ್ನ ನೀವು ಮುಂದೆ ನೋಡ್ಬೋದು. ಇಲ್ಲಿ ನಾನು ಗೋಪುರದ ಬೇಸ್ನ ನಾನು ಮಾಡ್ಕೋತಾ ಇದ್ದೀನಿ. ಸೆಂಟರ್ ನಲ್ಲಿ ತುಂಬಾ ದೊಡ್ಡದಾಗಿದೆ ಒಂದು ಗೋಲ್ಡನ್ ಕಲರ್ ಡೋಮ್ ಅಂತ ಹೇಳ್ತಾರೆ, ಅದು ಡೋಮ್ ಶೇಪ್ ಅಲ್ಲೇ ಇದೆ ಅಂಡ್ ಸ್ವಲ್ಪ ಮೊಘಲ್ ಆರ್ಕಿಟೆಕ್ಚರ್ ಸ್ಟೈಲ್ ಅಲ್ಲಿ ಅನ್ಸುತ್ತೆ. ಆಮೇಲೆ ಇಲ್ಲಿ 4 ಕಡೆ ನಾನು ಕ್ಲೇನಲ್ಲಿ ಬೇಸ್ ಮಾಡಿಕೊಂಡು ಅದೇ ಕ್ಲೇನಲ್ಲೇ ನಾನು ಗೋಪುರ ಕೂಡ ಮಾಡಿದ್ದೀನಿ. ಇಲ್ಲಿ ಸೈಡ್ ನಲ್ಲಿ ಒಂಚೂರು ವಾಲ್ಸ್, ವಿಂಡೋಸ್ ಮತ್ತೆ ಡೋರ್ಗಳು ಕಾಣಿಸುತ್ತೆ ರಿಯಲ್ ದೇವಸ್ಥಾನದಲ್ಲಿ. ನಾನಿಲ್ಲಿ ತುಂಬಾ ಮೈಲ್ಡ್ ಡೀಟೇಲಿಂಗ್ ಮಾಡಿದ್ದೀನಿ, ತುಂಬಾ 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 ಡೀಟೇಲಿಂಗ್ ಮಾಡಕ್ಕೆಲ್ಲ ಹೋಗಿಲ್ಲ. ಯಾಕೆಂದ್ರೆ ಅದ್ರದ್ದು ಫೋಟೋಸ್ ಕೂಡ ತುಂಬಾ ಕಮ್ಮಿ ಇದೆ ಇಂಟರ್ನೆಟ್ ಅಲ್ಲಿ, ಎಲ್ಲ ಆಂಗಲ್ ಅಲ್ಲೂ ನನಗೆ ಫೋಟೋಸ್ ಸಿಕ್ಲಿಲ್ಲ. ಸೊ ಯಾವ ಫೋಟೋ ನನಗೆ ಸಿಕ್ತೋ ಅದ್ರ ತಕ್ಕನಂತೆ ನಾನು ಅಚೀವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಪಿಂಕ್ ಕಲರ್ ಕೊಟ್ಟಿರೋದು ಬರೀ ಟೆಕ್ಸ್ಚರ್ ಕಾಣಿಸೋದಕ್ಕೆ ಅಷ್ಟೇನೆ ದೂರದಲ್ಲಿ. ಅಂಡ್ ನೀವು ನೋಡಿದ್ರೆ ನಾನು ಆಲ್ರೆಡಿ ಕ್ಲೇನಲ್ಲಿ 5 ಡೂಮ್ ಮಾಡಿಕೊಂಡು ಅದಕ್ಕೆ ಗೋಲ್ಡ್ ಕಲರ್ನ ಪೇಂಟ್ ಮಾಡಿ ರೆಡಿ ಇಟ್ಟಿದ್ದೀನಿ. ಈ ಪೇಂಟಿಂಗ್ ಮಾಡಿದಾಗ ನೀವು 24 hours ಹಾಗೆ ಬಿಡಬೇಕಾಗತ್ತೆ. ಅಂಡ್ ಇದೊಂದು ಟ್ರಿಕ್ ಅಂತ ಹೇಳ್ಬೋದು, ನಾನು ಇದನ್ನೆಲ್ಲ ಪೇಂಟ್ ಮಾಡಕ್ ಹೋಗ್ಲಿಲ್ಲ. ಈ ಲೇಬಲ್ಸ್ ಬರುತ್ತಲ್ಲ ಆ ಥರ ಬ್ರೌನ್ ಅಂಡ್ ವೈಟ್ ಈ ಟೈಲ್ಸ್ ತರ ಟೆಕ್ಸ್ಚರ್ನ ನಾನು ಪ್ರಿಂಟ್ ಮಾಡಿಸ್ಬಿಟ್ಟಿದ್ದೀನಿ. ಅದು ಲೇಬಲ್ ಅಲ್ಲೇ ಇರೋದ್ರಿಂದ ನನಗೆ ಪೇಸ್ಟ್ ಮಾಡೋಕ್ಕೂ ಕೂಡ ತುಂಬಾ ಟೈಮ್ ತಗೊಂಡಿಲ್ಲ, ತುಂಬಾ ಈಸಿಯಾಗೆ ಪೇಸ್ಟಿಂಗ್ ಆಯ್ತು. ಸೊ ದೂರದಿಂದ ಕಾಣಿಸಿದಾಗ ಅದಷ್ಟು ರಿಸೆಂಬ್ಲೆನ್ಸ್ ಇರಬೇಕು ಅಂತ ಟ್ರೈ ಮಾಡಿದ್ದೀನಿ. ಈ 51 ಶಕ್ತಿ ಪೀಠದಲ್ಲಿ 18 ಮಹಾಶಕ್ತಿ ಪೀಠಗಳಿದೆ. ಈ 18 ಮಹಾಶಕ್ತಿ ಪೀಠದಲ್ಲಿ ಕೂಡ ದಿಸ್ ಈಸ್ ಒನ್ ಆಫ್ ದ ಪವರ್ಫುಲ್ ಶಕ್ತಿ ಪೀಠ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅಲ್ಲಿ ಹೋದವರು ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋದು ಏನು ಅಂತಂದ್ರೆ ಅಲ್ಲಿರುವಂತ ಎನರ್ಜಿನೇ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರತ್ತೆ ಅಂತ. ಅಂದ್ರೆ ಗೂಸ್ ಬಂಪ್ಸ್ ಬಂದಂಗ ಅನ್ಸುತ್ತೆ, ಅಥವಾ ಎಲ್ಲ ರಿಯಾಲಿಟಿ ಅಲ್ವಾ. ಏನು ಸೋರ್ಸ್ ಇಲ್ದಲೆ ಒಂದು ಬೆಂಕಿ ಉರಿತಾ ಇದೆ ಅಂತಂದ್ರೆ ಇಟ್ ಈಸ್ ಸಮಥಿಂಗ್ ಸೈಂಟಿಫಿಕ್ ಅಥವಾ ಲಾಜಿಕಲ್ಗೂ ಎಕ್ಸ್ಪ್ಲನೇಷನ್ ಸಿಗದೆ ಇರೋ ಅಂಥ ಜಾಗ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನಮ್ಮ ಇದೇ ದೇಶದಲ್ಲಿ ನಡೆದಿರೋ ಅಂಥ ಘಟನೆ ಆಗಿರೋದ್ರಿಂದ ನಮ್ಮ ಬಿಲೀಫ್ ಸಿಸ್ಟಮ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಟುವರ್ಡ್ಸ್ ಅವರ್ ಕಲ್ಚರ್.
ಯಾವ ಫ್ಯೂಯಲ್, ಯಾವ ತುಪ್ಪ, ಯಾವುದೇ ರೀತಿಯಾಗಿರುವಂಥ ಗ್ಯಾಸ್ ಯಾವುದೂ ಯೂಸ್ ಮಾಡ್ದೇಲೆ ತಾನೇ ನ್ಯಾಚುರಲ್ ಆಗಿ ಉರಿತಾ ಇರೋವಂಥ ಬೆಂಕಿ. ಅದನ್ನ ಸತಿಯ ನಾಲಿಗೆ ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ಕೂಡ ಒಂದು ನಂಬಿಕೆ ಇದೆ, ಏನಂದ್ರೆ ಏನೇ ಅನ್ಕೊಂಡ್ರು ಅದು ನಡೆಯುತ್ತೆ. ನಾವಲ್ಲಿ ಹೋಗಿ ದರ್ಶನ ಮಾಡಿದ್ರೆ ನಾವು ಅನ್ಕೊಂಡಿರೋ ಅಂಥ ಕಾರ್ಯಗಳೆಲ್ಲನೂ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಒಂದು 90% ಆಗಿದೆ. ಹಿಮಾಚಲ್ ಪ್ರದೇಶ್ನಲ್ಲಿ ಖಂಗ್ರಾ ಅನ್ನೋ ಒಂದು ಗ್ರಾಮದಲ್ಲಿ ಇರೋ ಅಂತ ಈ ದೇವಸ್ಥಾನ ಹೇಗಿದೆ, ಅಥವಾ ನೀವೇನಾದ್ರೂ ಆಲ್ರೆಡಿ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ನಾನೊಂದು ಚೂರ್ ಟೆಕ್ಸ್ಚರ್ಗೆ ಇದು ಕಂಬಗಳನ್ನ ಕೊಡ್ತಾ ಇದ್ದೀನಿ, ಜಸ್ಟ್ ಟು ಕವರ್ ದ ಗ್ಯಾಪ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ 9 ಡಿಫ್ರೆಂಟ್ ಎಟರ್ನಲ್ ಫ್ಲೇಮ್ಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ರೀತಿ 9 ಥರ ಬೆಂಕಿ ಉರಿತಾ ಇರತ್ತೆ ಇದರಲ್ಲಿ ಅಂತ. ಇದು ದುರ್ಗಾದೇವಿಯ ಸಿಂಬಲ್, ಫ್ಲೇಮಿಂಗ್ ಮೌತ್ ಅಂತ ಹೇಳ್ತಾರೆ. ಅವಳ ಕೋಪ ಆರೋ ತನಕ ಇದು ಇದೇ ರೀತಿ ಉರಿತಾನೇ ಇರತ್ತೆ ಅಂತ. ಸೊ ಇಲ್ಲಿ ನಾನು ಎಂಡಲ್ಲಿ ಒಂದು ಡೀಟೇಲಿಂಗ್ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಬಾಗ್ಲು ಏನಿದೆ ಅದಕ್ಕೂ ಕೂಡ ನಾನು ಪೇಂಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಚೂಸನ್ ಓನ್ಲಿ 3 ಕಲರ್ಸ್ ಇಫ್ ಯು ಸಿ. ಸ್ಕಿನ್ ಟೋನ್ ಕಲರ್ ಅಥವಾ ನ್ಯಾಚುರಲ್ ಬೇಜ್ ಕಲರ್, ಪಿಂಕ್ ಟೋನ್ ಟೆಕ್ಸ್ಚರ್ ಕೊಡಕ್ಕೆ, ಆ್ಯಂಡ್ ಗೋಲ್ಡ್ ಕಲರ್ ಗೋಪುರಕ್ಕೆ. ಆ್ಯಂಡ್ ಅದೇ ಗೋಪುರ ಒಂಚೂರು ಶಾರ್ಪಾಗಿ ಕಾಣಿಸ್ಬೇಕು ಅಂತ ಮತ್ತೆ ಕ್ಲೇನಲ್ಲಿ ಟೂತ್ ಪಿಕ್ನ ಯೂಸ್ ಮಾಡಿಕೊಂಡು ಆ ಥರ ಒಂದು ಚಿಕ್ಕ ಚಿಕ್ಕ ಟ್ರಯಾಂಗಲ್ ಶೇಪ್ನ ಕೊಟ್ಟು ಆ ಡೋಮ್ನ ಉದ್ದಕ್ಕೆ ಕಾಣಿಸೋ ಥರ ಮಾಡಿದ್ದೀನಿ. ಇದು 24 hours ನಾವು ಆರಕ್ಕೆ ಬಿಡಬೇಕಾಗತ್ತೆ. ಆರಕ್ಕೆ ಬಿಟ್ಟ ಮೇಲೆ ನಾನು ಇದಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಸ್ಪ್ರೇನ ಯೂಸ್ ಮಾಡಿದ್ದೀನಿ. ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತಂದರೆ ಪೇಂಟ್ ಹಾಳಾಗಬಾರ್ದು ಅಂತ ಒಂದು. ಆಮೇಲೆ ಈ ಮಾಯಿಸ್ಟ್ ಎಲ್ಲ ಆದರೆ ಕಾರ್ಡ್ಬೋರ್ಡ್ ಅಲ್ವಾ, ಒದ್ದೆ ಆದಾಗ ಒಂದು ಸ್ವಲ್ಪ ಅದ್ರ ಶೇಪ್ ಚೇಂಜ್ ಆಗೋಗುತ್ತೆ, ಹಳೆ ಥರ ಅನಿಸುತ್ತೆ, ಅಥವಾ ಫಂಗಸ್ ಬರೋ ಥರ ಅನಿಸುತ್ತೆ, ಅಥವಾ ಬೂಸ್ ಬರುತ್ತೆ. ಸೊ ಆ ಥರದ್ದು ಏನೂ ಆಗಬಾರ್ದು ಅನ್ನೋದಕ್ಕೆ ನಾವು ಈ ಥರ ಒಂದು ಸ್ಪ್ರೇನ ಹಾಕ್ತೀವಿ. ಇಟ್ ಈಸ್ ಆಲ್ಸೋ ಲೈಕ್ ಅ ಥಿನ್ನರ್ ಅಂತ ಹೇಳ್ಬೋದು. ಸೊ ಪೇಂಟು ಹಾಗೆ ಇರುತ್ತೆ ಆ್ಯಂಡ್ ಕಾರ್ಡ್ಬೋರ್ಡ್ ಕೂಡ ತುಂಬ ವರ್ಷ ಬಾಳಿಕೆ ಬರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ನೀವು ಕೂಡ ಟ್ರೈ ಮಾಡಿ. ಈ ನವರಾತ್ರಿ ದಿವಸ ನಾನು ಈ ಬೊಂಬೆಗಳ ಜೊತೆಗೆ ಇದನ್ನ ಕೂಡ ಕೂಡಿಸ್ತಾ ಇದ್ದೀನಿ, ಅದ್ರ ವಿಡಿಯೋಸ್ ಕೂಡ ಹಾಕ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.